ವೀಕ್ಷಕರಿಗೆ ನಮಸ್ತೆ. ಇವತ್ತು ಸಾವಯವ ಕೃಷಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದು ನಿಮ್ಮೊಂದಿಗೆ ಹಂಚಿಕೊಳ್ತಕ್ಕಂತಹ ಒಂದು ಆಸಕ್ತಿಯನ್ನು ನಾನು ತೋರಿಸಿದ್ದೇನೆ. ಇವತ್ತು ರಾಸಾಯನಿಕ ಕೃಷಿ ಮತ್ತು ಸಾವಯವ ಕೃಷಿ, ನಾನು ಇದನ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದರೆ ನೋಡಿ, ರಾಸಾಯನಿಕ ಕೃಷಿ ಅನ್ನುವಂಥದ್ದೇ ಎಲ್ಲ ಕಡೆ ಇರೋದು. ರಾಸಾಯನಿಕ ಇಲ್ಲದಲೇ ಬದುಕೋದಕ್ಕೆ ಸಾಧ್ಯ ಇಲ್ಲ. ರಾಸಾಯನಿಕ ಅಂತಂದ್ರೆ ಪ್ರತಿಯೊಂದು ಉಪಯೋಗಿಸುವಂಥ ವಸ್ತುಗಳು ಕೂಡ ರಾಸಾಯನಿಕವೇ. ಅದು ಕುಡಿಯುವಂಥ ನೀರಾಗಿರ್ಬೋದು, ತಿನ್ನುವಂಥ ಆಹಾರವಾಗಿರ್ಬೋದು, ಎಲ್ಲವೂ ಕೂಡ ರಾಸಾಯನಿಕವೇ. ಆದರೆ ಯಾವುದು ಹೆಚ್ಚು ರಾಸಾಯನಿಕವಾಗಿ ಸ್ಟ್ರಾಂಗ್ ಆಗಿರುತ್ತೋ, ಅಂದರೆ ಒಂದು ರೀತಿ ಕಾನ್ಸಂಟ್ರೇಟೆಡ್ ಆಗಿರುತ್ತೋ, ಅದನ್ನು ನಾವು ಅರಿತ್ಕೋಬೇಕು. ಅದರಿಂದ ನಾವು ದೂರ ಇರೋವಂಥ ಪ್ರಯತ್ನವನ್ನು ಮಾಡಬೇಕು. ಉದಾಹರಣೆಗೆ ಕಾರ್ಬನ್ ಮೊನಾಕ್ಸೈಡು ಅಂತಹ ಒಂಥರ ಒಂದು ರೀತಿ ತೀರಾ ರಾಸಾಯನಿಕವಾಗಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ವಸ್ತುಗಳಿಂದ, ಒಂದು ಅನಿಲಗಳಿಂದ ದೂರ ಇರಬೇಕಾಗುತ್ತೆ, ರಾಸಾಯನಿಕಗಳಿಂದ ದೂರ ಇರಬೇಕಾಗುತ್ತೆ. ಈ ಸಾವಯವ ಅಂದರೆ ಇದನ್ನು ನಾವು ಜೈವಿಕ ಕೃಷಿ ಅಂತಲೂ ಕರಿತೀವಿ, ಅಥವಾ ಪರಿಸರ ಸ್ನೇಹಿ ಕೃಷಿ ಅಂತಲೂ ಕರಿಬೋದು. ಅದು ಯಾವ ರೀತಿ ಕರೆದ್ರೂ ಕೂಡ ಅದು ಒಂದೇ. ಈ ರಾಸಾಯನಿಕ ಕೃಷಿ ಅಂತ ಏನು ಜನರು ಏನನ್ನು ವಿಂಗಡಿಸ್ತಾ ಹೋಗ್ತಾರೆ. ಈಗ ಉದಾಹರಣೆಗೆ ನಾವು ಮಾರುಕಟ್ಟೆಯಲ್ಲಿ ತರ್ತಕ್ಕಂತಹ ಕೆಲವೊಂದಷ್ಟು ಗೊಬ್ಬರ, ಅದು ಯೂರಿಯಾ ಆಗಿರ್ಬೋದು, ಅಥವಾ 2020 ಅಥವಾ ಏನೋ 2020 ಅಂತ ಯಾವುದೋ ಒಂದು ರೀತಿ ಗೊಬ್ಬರವನ್ನು ತಂದು ನಾವು ಬೆಳೆಗೆ ಹಾಕ್ತಾ ಇರ್ತೀವಿ. ಅದನ್ನು ಹಾಕೋದಕ್ಕೂ ಮತ್ತು ನಮ್ಮ ಕೊಟ್ಟಿಗೆ ಗೊಬ್ಬರ, ಯಾವುದಾದ್ರೂ ಒಂದು ಪ್ರಾಣಿಯ ತ್ಯಾಜ್ಯವನ್ನು ಹಾಕೋದಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನಾವು ಮೊದಲು ಅರ್ಥಕೋಬೇಕು. ಈ ರಾಸಾಯನಿಕ ಅಥವಾ ಏನು ಅಂಗಡಿಯಲ್ಲಿ ತಂದು ಹಾಕ್ತೀವಿ, ಅದರಲ್ಲಿ ತಕ್ಷಣವೇ ರಿಯಾಕ್ಟ್ ಮಾಡುವಂಥ ಒಂದು ಗುಣ ಇರುತ್ತೆ ಅದರಲ್ಲಿ. ಈಗ ಅದು ಹಾಕಿದ ತಕ್ಷಣವೇ ಅದು ಸಸ್ಯಗಳಿಗೆ ಸೇರಿಕೊಳ್ಳುವಂಥ ಗುಣ ಇರುತ್ತೆ ಅದರಲ್ಲಿ. ಅದು ಬೇಗ ಪ್ರತಿಕ್ರಿಯಿಸುತ್ತೆ. ಆದರೆ ಸಾವಯವ ಅಂಶದಲ್ಲಿ, ಸಾವಯವ ಗೊಬ್ಬರದಲ್ಲಿ ಆ ಒಂದು ಅಂಶ ಇರೋದಿಲ್ಲ. ಅಲ್ಲಿ ಏನಿದ್ರು ಮಣ್ಣಿಗೆ ಸೇರಿಸಿ, ಮಣ್ಣಿನ ಮೂಲಕ ಸಸ್ಯಗಳಿಗೆ ಸೇರಿಸುವಂಥ ಒಂದು ಗುಣ ಇರುತ್ತೆ. ಈ ಸಸ್ಯಗಳಿಗೆ ಸೇರಿಸುವಂಥ ಪ್ರಕ್ರಿಯೆಯಲ್ಲಿ ನಮಗೆ ಕೆಲಸ ಮಾಡುವಂಥವು ಎರಡು ವಿಶಿಷ್ಟವಾಗಿರ್ತಕ್ಕಂತಹ ಜೀವಿಗಳು ಯಾವ್ಯಾವು ಅಂತಂದರೆ, ಒಂದು ಎರೆಹುಳು, ಇನ್ನೊಂದು ಗೆದ್ದಲೆ ಹುಳು ಅಂತ ಹೇಳ್ಬೋದು. ಈ ಗೆದ್ದಲೆ ಹುಳುವನ್ನು ರೈತನ ಎರಡನೇ ಮಿತ್ರ ಅಂತಲೂ ಕೂಡ ಕರಿತೀವಿ. ಎರೆಹುಳು ಏನು ಮಾಡುತ್ತೆ ಅಂತಂದರೆ, ಅದು ಮಣ್ಣನ್ನು ಸೇವಿಸಿ ಗೊಬ್ಬರವನ್ನು ಹೊರಗಾಕುತ್ತೆ. ಅದೇ ರೀತಿ ಗೆದ್ದಲೆ ಹುಳು ಆ ಮಣ್ಣಿನ ಮೇಲೆ ಬಿದ್ದಿರ್ತಕ್ಕಂತಹ ಎಲೆ ಆಗಿರ್ಬೋದು, ಏನೇ ಒಂದು ತೊಗಟೆ ಆಗಿರ್ಬೋದು, ಅದನ್ನು ಕರಗಿಸಿ ತಿಂದು ಅದನ್ನು ಮಣ್ಣಿಗೆ ಸೇರಿಸುವಂಥ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಇವೆರಡೂ ಕೂಡ ರೈತನ ಮಿತ್ರ ಆಗಿವೆ. ಇವೆರಡೂ ಜೀವಿಗಳನ್ನು ನಾವು ರಕ್ಷಿಸಬೇಕು ಅಂತಂದರೆ ನಾವು ರಾಸಾಯನಿಕ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಬೇಕು. ಸೊ ಇದು ರಾಸಾಯನಿಕ ಕೃಷಿಗೂ ಮತ್ತು ಸಾವಯವ ಕೃಷಿಗೂ ಇರ್ತಕ್ಕಂಥ ಒಂದು ವ್ಯತ್ಯಾಸ ಅಂತ ಹೇಳ್ಬೋದು. ಇದನ್ನು ಹೇಳ್ತಾ ನನ್ನೊಂದಿಗೆ ಬಂದಿರತಕ್ಕಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು.